ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಹೀಲ್ ಸೂಪರ್ ಸ್ಟಾರ್ ಆಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಯಾವ ರೀತಿ ಅದ್ಭುತವಾದ ಕೆಲಸನ ಡಬ್ಲ್ಯೂ ಕಂಪನಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಡಬ್ಲ್ಯೂ ಅವರು ತುಂಬಾ ತಿಂಗಳುಗಳ ಹಿಂದೆನೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೇಸ್ ಟರ್ನ್ ಪ್ಲಾನ್ ಮಾಡಿದ್ರಂತೆ. ಬಟ್ ಅದನ್ನ ಕಾರಣಾಂತರಗಳಿಂದ ಅವರು ಪೋಸ್ಟ್ಪಾನ್ ಮಾಡಿದ್ದಾರೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಅವರ ಹಾಗೆ ಡ್ಯಾನ್ ಹೌಸಿನ್ ಅವರ ಜೊತೆಗಿನ ಸ್ಟೋರಿ ಲೈನ್ ಬಗ್ಗೆ. ಡ್ಯಾನ್ ಹೌಸಿನ್ ಅವರ ಜೊತೆಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫ್ಯೂಡ್ ಮಾಡ್ತಿರೋ ಕಾರಣ ಈ ಒಂದು ಟೈಮಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೇಸ್ ಟರ್ನ್ ಚೆನ್ನಾಗಿರೋದಿಲ್ಲ ಅಂತ ಆ ಒಂದು ಫೇಸ್ ಟರ್ನ್ ಡಬ್ಲ್ಯೂ ಅವರು ಪೋಸ್ಟ್ಪಾನ್ ಮಾಡಿದಾರಂತೆ. ಪ್ರಾಬಬ್ಲಿ ಅವರ ಜೊತೆ ಆ ಒಂದು ಫ್ಯೂಡ್ ಮುಗಿದ ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫೇಸ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ನೋಡೋಣ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೀಲ್ಗಿಂತ ಜಾಸ್ತಿ ಫೇಸ್ ಆದ್ರೆ ಯಾವ ರೀತಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಯೂಸಿಂಗ್ ಎಐ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು ಕೆಲವು ತಿಂಗಳ ಹಿಂದೆ. ಅಂದ್ರೆ ಡಬ್ಲ್ಯೂ ಅವರು ತನ್ನ ಸ್ಟೋರಿ ಲೈನ್ ನಲ್ಲಿ ಎಐ ಗಳ ಯೂಸ್ ನ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಈಗ ಮತ್ತೊಮ್ಮೆ ಅದೇ ರೀತಿ ಅಪ್ಡೇಟ್ಗಳು ಬಂದಿದೆಯಂತೆ. ಡಬ್ಲ್ಯೂ ಅವರು ಪ್ಲಾನ್ ನ ಕಂಟಿನ್ಯೂ ಮಾಡೋದ್ರಲ್ಲಿ ನಿಗಾ ವಹಿಸಿದರಂತೆ. ತನ್ನ ಸ್ಟೋರಿನ ಡೆವಲಪ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಎಐ ಯೂಸ್ ನ ಮಾಡೋದಕ್ಕೆ ಇನ್ನೂ ಕೂಡ ಮುಂದುವರಿತಾ ಇದಾರಂತೆ. ಅಂಡ್ ಕೆಲವೊಂದಷ್ಟು ಸ್ಟೋರಿಗಳಲ್ಲಿ ನಮಗೆ ಎಐ ಯೂಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆಯಂತೆ. ಆದ್ರಿಂದಾನೇ ಅನ್ಕೋತೀನಿ ಈಗ ಬರ್ತಾ ಇರ್ತಕ್ಕಂತಹ ಡಬ್ಲ್ಯೂ ಕಂಟೆಂಟ್ಗಳು ಯಾಕೋ ಅಷ್ಟೊಂದೇನು ಮಜಾ ಕೊಡ್ತಿಲ್ಲ. ಯಾಕಂದ್ರೆ ನೀವು ಎಐ ಹೆಲ್ಪ್ ನ ತಗೊಂಡು ಕಂಟೆಂಟ್ ನ ಯೂಸ್ ಮಾಡ್ತಾ ಇದ್ದೀರಾ, ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ ಬುದ್ಧಿಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರನೇ ರೀಸೆಂಟ್ ಆಗಿ ಎಐ ಸೃಷ್ಟಿ ಮಾಡಿದಂತಹ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರಿಂದ ಮೈನ್ ಸ್ಟೋರಿ ಲೈನ್ ನ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಆಗಿರಬಹುದು, ರೋಮನ್ ರೈನ್ಸ್ ಹಾಗೆ ಸೆಥ್ ಸ್ಟೋರಿ ಲೈನ್ ಆಗಿರಬಹುದು. ಈ ಸ್ಟೋರಿ ಲೈನ್ ಗಳನ್ನ ಬಿಟ್ರೆ ಇನ್ನೆಲ್ಲವನ್ನು ಕೂಡ ಎಐ ಯೂಸ್ ಇಂದ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ರಸಲ್ ಮೇನಿಯಾ, ಸಮ್ಮರ್ ಸ್ಲಾಮ್ ಇಂತ ಬಿಗ್ ಇವೆಂಟ್ ಗಳಿಗೆನೆ ಆ ಒಂದು ಹೈಪ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಮೊದಲು ಇದನ್ನ ಸ್ಟಾಪ್ ಮಾಡಿ ಅಂತ ಕೇಳ್ಕೋಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಡಬ್ಲ್ಯೂ ರಿಟರ್ನ್ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ನಮ್ಮ ಜನರಲ್ ಗ್ರಾಂಟ್ ಅವರು ತನ್ನ ಕೇಸ್ ನ ವಿತ್ಡ್ರಾಲ್ ಮಾಡ್ಕೋತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ವಿನ್ಸ್ ಮಿಕ್ಮ್ಯಾನ್ ಹಾಗೆ ಜನರಲ್ ಗ್ರಾಂಟ್ ಅವರ ಕೇಸು ಇನ್ನ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋದಿಲ್ಲ. ಬದಲಿಗೆ ಇವರಿಬ್ಬರೇ ಪ್ರೈವೇಟ್ ಆಗಿ ಕೂತ್ಕೊಂಡು ಮಾತಾಡಿ ಅದೇನು ಕೊಡೋದು ತಗೊಳ್ಳೋದನ್ನ ಮಾಡಿ ಆ ಒಂದು ತೀರ್ಮಾನನ ತಗೋತಾರೆ ಅಂತ. ಅಂಡ್ ಈಗ ಅಫಿಷಿಯಲ್ ಆಗಿ ನಮ್ಮ ಜನರಲ್ ಗ್ರಾಂಟ್ ಅವರು ತನ್ನ ಕೇಸ್ ನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಕೋರ್ಟ್ ಇಂದ. ಅಂಡ್ ಈಗ ಅವರು ಪ್ರೈವೇಟ್ ಆಗಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಜೊತೆ ಕೂತ್ಕೊಂಡು ಡಿಸ್ಕಷನ್ ನ ಮಾಡ್ತಾರೆ. ಅಂಡ್ ಅಷ್ಟೇ, ವಿನ್ಸ್ ಮಿಕ್ಮ್ಯಾನ್ ಅವರ ಮೇಲಿನ ಕೇಸ್ ಮಾತ್ರ ವಿತ್ಡ್ರಾ ಮಾಡ್ಕೊಂಡಿಲ್ಲ, ಡಬ್ಲ್ಯೂ ಮೇಲಿನ ಕೇಸ್ ನ ಕೂಡ ಅವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅಂಡ್ ಪ್ರಾಬಬ್ಲಿ ಇದರಿಂದ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರಿಗೆ ಡಬ್ಲ್ಯೂ ಡೋರ್ಸ್ ಗಳು ಓಪನ್ ಆಗಬಹುದು. ಅಂಡ್ ಪ್ರಾಬಬ್ಲಿ ಆದಷ್ಟು ಬೇಗ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ವಿನ್ಸ್ ಮಿಕ್ಮ್ಯಾನ್ ಅವರು ಕಂಪ್ಲೀಟ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿಲ್ಲ, ಬದಲಿಗೆ ಅವರ ಶೇರ್ಸ್ ಡಬ್ಲ್ಯೂ ಕಂಪನಿಯಲ್ಲೇ ಇದೆ. ಅಂಡ್ ಅದರಿಂದ ಒನ್ ಆಫ್ ದ ಓನರ್ ಆಗಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಕೂಡ ಕನ್ಸಿಡರ್ ಆಗ್ತಾರೆ. ಅಂಡ್ TKO ಅವರೇನಾದ್ರೂ ಮನ್ಸ್ ಮಾಡಿದ್ರೆ ವಿನ್ಸ್ ಮಿಕ್ಮ್ಯಾನ್ ಅವರು ಆರಾಮಾಗಿ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಈಗಾಗಲೇ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಕ್ಕಿರೋ ಕಾರಣ ವಿನ್ಸ್ ಮಿಕ್ಮ್ಯಾನ್ ಅವರು ಕೂಡ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, CM ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಅವರು ಸಮ್ಮರ್ ಸ್ಲಾಮಿಗೆ ಒಂದು ಸ್ಪೆಷಲ್ ಗೇರ್ ನ ರೆಡಿ ಮಾಡ್ಕೋತಾ ಇದಾರಂತೆ. ಸೊ ಒಂದು ಕಂಪ್ಲೀಟ್ ಡಿಫರೆಂಟ್ ಗೇರು ನಮ್ಮ CM ಪಂಕ್ ಅವ್ರದ್ದು ನೋಡೋದಕ್ಕೆ ಸಿಗಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ನೋಡೋಣ ನಮ್ಮ CM ಪಂಕ್ ಅವರು ಯಾವ ರೀತಿ ಅಟೈರ್ ನ ಸಮ್ಮರ್ ಸ್ಲಾಮ್ ಗೆ ಹಾಕೊಂಡು ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ನಮಗೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಪ್ರತಿ ಬಾರಿನೂ ಕೂಡ ಸಮ್ಮರ್ ಸ್ಲಾಮ್ ಹಾಗೆ ರಸಲ್ ಮೇನಿಯಾ ಅಂತಹ ಗ್ರ್ಯಾಂಡ್ ಸ್ಟೇಜ್ ಅಲ್ಲಿ ನಾವೆಲ್ಲರೂ ಕೂಡ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡೋದಿಲ್ಲ. ಬಟ್ ಈ ಬಾರಿನೂ ಕೂಡ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡ್ತಾರೋ ಇಲ್ವೋ ಅಂತ ಕಾದ್ ನೋಡ್ಬೇಕು. ಸದ್ಯಕ್ಕೆ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೋಡಿ ರೋಡ್ಸ್ ಅವ್ರು ಏನಾದ್ರು ಹೀಲ್ ಟರ್ನ್ ಆದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಗಾಯ್ಸ್, ಕೋಡಿ ರೋಡ್ಸ್ ಅವರಿಗೆ ಒಂದು ಹೊಸ ಕ್ಯಾರೆಕ್ಟರ್ ನ ಅಗತ್ಯಕತೆ ಖಂಡಿತವಾಗ್ಲೂ ಕೂಡ ಇದೆ. ಆ ಒಂದು ಕ್ಯಾರೆಕ್ಟರ್ ಅವರು ಹೀಲ್ ಟರ್ನ್ ಆದಾಗ ಮಾತ್ರ ಹೊರಗಡೆ ಬರೋದಕ್ಕೆ ಸಾಧ್ಯ. ಬಟ್ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಟ್ರಿಗರ್ ನ ಪುಲ್ ಮಾಡ್ತಾರ. ಕೋಡಿ ರೋಡ್ಸ್ ಅವ್ರು ಏನಾದ್ರು ಹೀಲ್ ಟರ್ನ್ ಆದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವರು ಚಾಂಪಿಯನ್ ಆಗ್ಬೇಕಾಗುತ್ತೆ. ಬಟ್ ಡಬ್ಲ್ಯೂ ಅವರು CM ಪಂಕ್ ಅವರ ಕೈಯಿಂದ ಇಷ್ಟು ಬೇಗ ಚಾಂಪಿಯನ್ಶಿಪ್ ನ ತಗೋತಾರ. ಕೋಡಿ ರೋಡ್ಸ್ ಅವ್ರು ಏನಾದ್ರು ಚಾಂಪಿಯನ್ ಆದ್ರೆ ಕ್ರೌನ್ ಜೈಲ್ ಅಲ್ಲಿ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಮಾಡಬೇಕಾಗುತ್ತೆ. ಆ ಒಂದು ಟೈಮಿಗೆ ಕೋಡಿ ರೋಡ್ಸ್ ಅವ್ರು ಏನಾದ್ರು ಹೀಲ್ ಟರ್ನ್ ಆಗಿದ್ರೆ ಈ ಕಡೆ ಡಿಸಿಷನ್ ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಕಡೆಗೇನೆ ಜಾಸ್ತಿ ಹೋಗ್ಬೋದು. ಅಂಡ್ ಅದರಿಂದ ಈ ಬಾರಿಯ
ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಆಗೋದು ಡೌಟು ಅಂತ ಅನ್ಕೋತೀನಿ. ಬಟ್ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಓಬಾ ಫೇಮಿ ಅವರ ಬಗ್ಗೆ. ನೆಕ್ಸ್ಟ್ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗ್ತಾ ಇದೆ. ಯಾಕಂದ್ರೆ ಇವರಿಬ್ಬರ ಒಂದು ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬ್ರಾಕ್ ಲೆಸ್ನರ್ ಹಾಗೆ ಓಬಾ ಫೇಮಿ ಅವರು ತನ್ನ ವೆಯ್ಟ್ ಇನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಮಂಡೇ ನೈಟ್ ರಾಗೆ. ಅಂದ್ರೆ ಇಬ್ರು ಕೂಡ ತಕ್ಕಡಿ ಮೇಲೆ ನಿಂತ್ಕೊಂಡು ತೂಕನ ಅಳಿಸೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಈ ಒಂದು ವೆಯ್ಟ್ ಇನ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಅವರು ಮಂಡೇ ನೈಟ್ ರಾ ಅಲ್ಲಿ ಇವರಿಬ್ಬರ ಸೆಗ್ಮೆಂಟ್ ನ ಜಾಯ್ನ್ ಆಗ್ತಾ ಇದ್ದಾರೆ. ರಸಲ್ ಮೇನಿಯಾ ಟೈಮ್ ಅಲ್ಲೂ ಕೂಡ ಇವರಿಬ್ರು ಫೇಸ್ ಟು ಫೇಸ್ ಬಂದಾಗ ನಮ್ಮ ಟ್ರಿಪಲ್ ಎಚ್ ಅವರೇ ಬಂದು ತಡಿತಾ ಇದ್ದಿದ್ದು. ಅಂಡ್ ಈಗ ಮಂಡೇ ನೈಟ್ ರಾ ಅಲ್ಲೂ ಕೂಡ ಇವರಿಬ್ರು ಫೇಸ್ ಟು ಫೇಸ್ ಬರಬೇಕಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ತಡಿತಾ ಇದ್ದಾರೆ. ಈ ಒಂದು ಸ್ಟೋರಿ ಲೈನ್ ಕಂಟಿನ್ಯೂ ಆಗ್ತಾ ಇದೆ. ನೋಡೋಣ ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ನಮ್ಮ ಓಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ. ಅಂಡ್ ಮಂಡೇ ನೈಟ್ ರಾಗೆ ಈ ಒಂದು ಸ್ಟೋರಿ ಲೈನ್ ಅಂತೂ ಕಿಕ್ ಕೊಡ್ತಾ ಇದೆ. ಇಷ್ಟೇನಾ ಅಂತ ನೀವೇನಾದ್ರೂ ಕೇಳಿದ್ರೆ ಅಷ್ಟೇ ಅಲ್ಲ ಗೈಸ್, ನಮ್ಮ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಫೇಸ್ ಆಫ್ ಕೂಡ ಮಂಡೇ ನೈಟ್ ರಾ ಇರುತ್ತೆ. ನೆಕ್ಸ್ಟ್ ಮಂಡೇ ನೈಟ್ ರಾ ಮಾತ್ರ ಡೋಂಟ್ ಮಿಸ್ ಶೋ ಆಗಿರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಎಷ್ಟು ಇವತ್ತಿನ ವಿಡಿಯೋ ಅಫ್ಕೋರ್ಸ್ ಅಪ್ಡೇಟ್ ಗಳೇ ಬರ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳ್ತಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.